ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೈಸೂರು ಬೋಂಡ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ. ಒಂದು ಬೌಲು ಮೊಸರು ತೊಗೊಂಡಿದ್ದೀನಿ. ಹುಳಿ ಮೊಸರು ಇದ್ರಂತೂ ಇನ್ನೂ ಚೆನ್ನಾಗೆ, ಯಾಕಂದರೆ ಸ್ವೀಟು ಹುಳಿ ಇರುತ್ತೆ. ಇದು ಮೈಸೂರು ಬೋಂಡ ಸ್ಪೆಷಲ್ಲೇ ಆ ಥರ. ಹಾಗಾಗಿ ಹುಳಿ ಮೊಸರು ಇದ್ದರೆ ಇನ್ನೂ ಚೆನ್ನಾಗೆ. ಫುಲ್ 1-2 ಅವರ್ ನೆನೆಸಿಟ್ರಂತೂ ಹುಳಿ ಮೊಸರಲ್ಲಿ ಇನ್ನೂ ಚೆನ್ನಾಗೆ. ನಾನು ಹಾಫ್ ಆನ್ ಅವರ್ ಅಷ್ಟೇ ನೆನೆಸಿಟ್ಟಿದ್ದೆ. ಆಮೇಲೆ ಎಲ್ಲ ಫುಲ್ಲು ಮೊಸರಲ್ಲಿ ನೀರಾಗೋವರೆಗೂ ಸ್ಪೂನಿಂದ ಈ ಥರ ಮಾಡ್ಕೋಬೇಕು. ಮಾಡಿಕೊಂಡು ಅದು ನೀರು ಥರ ಆಗುತ್ತೆ ನೋಡಿ. ಅದಾದಮೇಲೆ ಒಂದು ಸ್ವಲ್ಪ ನೀರನ್ನೇ ಆ್ಯಡ್ ಮಾಡಿಕೊಂಡು ಈ ಥರ ಆಗಬೇಕು ನೋಡಿ. ಈ ಥರ ಆದರೆ ಚೆನ್ನಾಗಿ ಅದು. ಇಲ್ಲ ಗಂಟ್ಕಂಟಿದ್ದು ಮಿಕ್ಸ್ ಮಾಡಿದರೆ ಹಿಟ್ಟನ್ನೇ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಇದನ್ನು ಫುಲ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮೊಸರನ್ನೇ. ಆಮೇಲೆ ಇದಕ್ಕೆ ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ತೊಗೊಂಡಿದ್ದೆ. ಒಂದು ಸ್ವಲ್ಪ ಮೊಸರಲ್ಲಿನೇ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಒಂದು 2 ಸ್ಪೂನ್ ಅಂದ್ಕೊಳ್ಳಿ, 2 ಸ್ಪೂನ್ ಎಣ್ಣೆ ಹಾಕಬೇಕು. ಆಮೇಲೆ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೈದಾ ಹಿಟ್ಟಿನ ಮಿಕ್ಸ್ ಮಾಡ್ಕೊಂಡಾದಮೇಲೆ ಆವಾಗಲೇ ಹೇಳಿದ್ನಲ್ವ, ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕ್ಕೋಬೇಕು. ಇದಕ್ಕೆ ಈರುಳ್ಳಿ ಆ ಥರದ್ದೇನಿಲ್ಲ, ಅದು ಪ್ಲೇನೇ ಇರುತ್ತೆ. ಹಾಗಾಗಿ ನಾನು ಕೊತ್ತಂಬರಿನ ಒಂದು ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದಾಗಿ ಕರಿಬೇವು ಮಾಡ್ಕೊಂಡಿದ್ದೆ, ಕೊತ್ತಂಬರಿ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಅದನ್ನು ಒಂದು ಸ್ವಲ್ಪ ನಾನೇ ಕೈಯಿಂದ ಮುರಿದು ಹಿಂಗೆ ಹಾಕಿದೆ. ಅದನ್ನು ಕೂಡ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ನಾನು 1.5 ಬೌಲ್ ಮೈದಾಯಿಂದ ಮಾಡಿದ್ರೆ ಆಯಿತಾ ಅಂದ್ಕೊಂಡಿದ್ದೆ. ಆಮೇಲೆ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನಮಗೆ ಅಷ್ಟೇ ಮಾಡ್ಕೋಬೇಕು. ಜಾಸ್ತಿ ಆಯಿತು ಅಂದ್ರೇ ಇವೆಲ್ಲ ಏನೇನು ಹಾಕಿರ್ತೀವಲ್ವ ಇಂಗ್ರೀಡಿಯೆಂಟ್ಸ್ಗಳು ಕಮ್ಮಿ ಆಗಿಬಿಡುತ್ತೆ, ಟೇಸ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಒಂದು ಸ್ವಲ್ಪ ಅದಕ್ಕೆ ಕರೆಕ್ಟ್ ಇತ್ತು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು 1.5 ಬೌಲ್ ಅಂತ ಹೇಳಿದ್ನಲ್ವ, ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ನಮ್ಗೆ ಈ ಥರ ಕನ್ಸಿಸ್ಟೆನ್ಸಿ ಬೇಡ, ಫುಲ್ ನೀರಾಗಿದ್ರೇ ಚೆನ್ನಾಗೆ. ಹಾಗಾಗಿ ಸ್ಪೂನಿಂದ ಕರೆಕ್ಟಾಗಿ ಮಿಕ್ಸ್ ಆಗ್ತಾಯಿಲ್ಲ ಅಂಥೇಳಿ ಕೈಯಿಂದನೇ ಮಿಕ್ಸ್ ಮಾಡಿದೆ ನಾನು. ನೋಡಿ, ಕೈಯಿಂದ ಮಿಕ್ಸ್ ಮಾಡ್ದಂಗೆಲ್ಲ ಅದು ಒಂದು ಹದಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಇರಬೇಕು ನಮಗೆ. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಈ ಥರ ಇದ್ರೇ ಅವು ಮೈಸೂರು ಬೋಂಡ ಅದು ಒಂಥರ ಟೇಸ್ಟ್ ಆಗುತ್ತೆ. ಗಟ್ಟಿಯಾಗಿ ಮಾಡಿದರೆ ಒಳಗಡೆ ಗಟ್ಟಿ ಆಗಿಬಿಡುತ್ತೆ, ಹೊರಗಡೆ ಕ್ರಿಸ್ಪಿ ಇದ್ದು ಒಳಗಡೆ ಸ್ಮೂತ್ ಇದ್ರೇ ಅದು ಚೆನ್ನಾಗಿ. ಯಾವುದೇ ಬಜ್ಜಿ ಆಗಲಿ ಆ ಥರನೇ ಚೆನ್ನಾಗಲ್ವ. ಹಾಗಾಗಿ ನಾನು ಒಂದು 20 ಮಿನಿಟ್ಸ್ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಾದಮೇಲೆ ಇದು ನೋಡಿ, ಅವಾಗಲ್ಕಿದ್ರೆ ಇನ್ನೂ ಚೆನ್ನಾಗಾಗಿದೆ. ಅದು ಗಟ್ಟಿ ಥರನೂ ನೀರು ಥರನೂ ಆಗ್ಬೋದು. ಒಂದು ಹದಕ್ಕೆ ಬಂದಿದೆ ಇದು ಅಂತ. ಆಮೇಲೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಫುಲ್ ಅದು ಕಾದಾದ್ಮೇಲೆ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ನಾನು ಸೋಡಾ ಆಮೇಲೆ ಏನೂ ಹಾಕ್ಕೊಂಡಿರಲಿಲ್ಲ. ಉಪ್ಪು, ಮೆಣಸಿನ್ಕಾಯಿ, ಖಾರ ಏನು ಹೇಳಿದ್ನಲ್ವ ಅಷ್ಟೇ ನಾನು ಹಾಕ್ಕೊಂಡಿರೋದು ಇದಕ್ಕೆ. ಆಮೇಲೆ ಸೋಡಾ ಹಾಕಿದರೆ ಚೆನ್ನಾಗಿ ಉಬ್ಬುತ್ತೆ ಆ ಥರ ಏನಲ್ಲ, ಸುಮ್ಮನೆ ಅವೆಲ್ಲ ಚೆನ್ನಾಗಲ್ಲ, ಆರೋಗ್ಯಕ್ಕೂ ಚೆನ್ನಾಗಲ್ಲ. ಹಾಗಾಗಿ ನಾನು ಅದಕ್ಕೇನೂ ಹಾಕಿರಲಿಲ್ಲ. ಇಷ್ಟೇ ಹಾಕಿದ್ದು ನಾನು. ನಿಮ್ಗೇನು ತೋರಿಸಿದ್ನೋ ಅದೇ ಥರ ಮಾಡೋದು ನಾನು ಬೋಂಡನೂ. ಶೇಪ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು, ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹಾಕಿದೆ ಎಲ್ಲ ತನಗೆ ಯಾವ ಥರ ಬರುತ್ತೋ ಆ ಥರದ್ದೆಲ್ಲ ಹಾಕಿದೆ. ರೌಂಡು ಒಂದು ಸ್ಪೂನು ತೊಗೊಂಡೆ, ಆಮೇಲೆ ಸ್ಪೂನಿಂದ ಗುಂಡಾಗಿ ಶೇಪಾಗಿ ಬರುತ್ತೇನೋ ಅಂತೇಳಿ ಹಾಕಿದೆ. ಅವರು ಹೊರಗಡೆ ಎಲ್ಲ ಬಜ್ಜಿ ತಿಂತೀವಲ್ವ, ಅವ್ರದ್ದು ಎಂಥ ಚೆನ್ನಾಗಿ ರೌಂಡ್ ಶೇಪ್ ಇರುತ್ತೆ. ಹಾಗಾಗಿ ನಾನು ಆ ಥರ ಯಾಕೆ ಬರಲಿಲ್ಲ ನಾನು ರೌಂಡ್ ಶೇಪು ಅಂತಂದೇಳಿ ಯೋಚನೆ ಮಾಡ್ತಾಯಿದ್ದೆ. ಫಸ್ಟ್ ಒಂದು ಬ್ಯಾಚು ಈ ಥರನೇ ಆಯಿತು. ಶೇಪ್ ಆಗಲಿಲ್ಲ, ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ ಶೇಪ್ಗಳು ನನಗೂ ಕೂಡ. ಫುಲ್ಲು ಒಂದು ಸ್ವಲ್ಪ ಎಣ್ಣೆ ಕಾದಿತ್ತಲ್ವ, ಆಲ್ರೆಡಿ ಎಣ್ಣೆಯಲ್ಲೇ ಎಲ್ಲ ಫ್ರೈ ಡೀಪ್ ಫ್ರೈ ಮಾಡಬೇಕು, ಚೆನ್ನಾಗಿರ್ತೈತೆ. ಆದರೆ ಆಮೇಲೆ ಎಣ್ಣೆ ಭಾಳ ಆಯಿತು, ಕೈಗೆಲ್ಲ ಎಣ್ಣೆ ಹತ್ತುತ್ತೆ ಆ ಥರ ಏನು ಅನ್ನಿಸ್ಲಿಲ್ಲ, ಎಲ್ಲ ಚೆನ್ನಾಗೇ ಅನ್ನಿಸ್ತಾ. ಆಮೇಲೆ ನಾನು ಎಲ್ಲ ಟೇಸ್ಟ್ ಮಾಡಿದಾಗೆ ನೋಡಿ, ಈ ಸ್ಪೂನ್ ತೊಗೊಂಡು ಒಂದೊಂದು ರೌಂಡ್ ಶೇಪೇ ಬೇಕು ನನಗೆ ಅಂತಂದೇಳಿ ರೌಂಡ್ ಶೇಪ್ ಇರೋ ಸ್ಪೂನ್ ತೊಗೊಂಡೆ ಹಾಕ್ತಾಯಿದ್ದೆ. ಒಂದೊಂದು ಚೆನ್ನಾಗಿ ಬಂತು ರೌಂಡ್ ಶೇಪು, ಒಂದೊಂದು ಚೆನ್ನಾಗಿ ಬರಲಿಲ್ಲ. ಆದರೆ ನಾವು ಹೊರಗಿನ ಔಟ್ಲುಕ್ ನೋಡೋಕ್ಕಿದ್ರೆ ಇನ್ನರ್ ಲುಕ್ ನೋಡಬೇಕಲ್ವ. ಹಾಗಾಗಿ ಟೇಸ್ಟ್ ಏನು ಸಖತ್ತಾಗಿತ್ತು. ನೋಡಿ, ಶೇಪಿನ ನೋಡೋಕ್ಕಿದ್ರೆ ಟೇಸ್ಟ್ ನೋಡಿ ಅಂತ ಹೇಳ್ತೀನಿ. ಟ್ರೈ ಕೂಡ ಮಾಡಿ ಒಂದು ಸಲ. ಏನಿಲ್ಲ, ಮೈದಾ ಹಿಟ್ಟಾಗ ತಿನ್ನಬಾರ್ದು ಹಂಗೆ ಹಿಂಗೆ ಅಂತಾರೆ. ಒನ್ ಟೈಮು ತಿಂದರೆ ಏನಾಗಲ್ಲ ಆರೋಗ್ಯಕ್ಕೆ. ಏನೇನೋ ಬೇರೆ ಹೊರಗಡೆ ಹೋಗಿ ತಿನ್ನೋಕ್ಕಿದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ನಾನೆಲ್ಲ ಟ್ರೈ ಮಾಡ್ತೀನಿ. ನೋಡಿದ್ದು ಹೊಸ ರೆಸಿಪಿಗಳ್ನ ನಮ್ಮ ಮನೆಯವ್ರು ಇಷ್ಟಪಟ್ಟು ತಿಂತಾರಲ್ವ, ಹಾಗಾಗಿ ನಾನು ಟ್ರೈ ಮಾಡ್ತೀನಿ. ಮಾಡಿ ಅವ್ರಿಗೆ ಟೇಸ್ಟ್ ಕೊಡ್ತೀನಿ. ಚೆನ್ನಾಗಾಗೈತೆ ಅಂತ ಹೇಳ್ತಾರಲ್ವ, ಅಲ್ಲೇ ಒಂಥರ ಖುಷಿ. ನೋಡಿ, ಆಲ್ರೆಡಿ ಈ ಥರ ರೆಡ್ಡಿಶ್ ಆಗಿ ಬ್ರೌನ್ ಥರ ರೆಡ್ ಥರ ಬರುತ್ತೆ. ನಾನು ಒಂದು ಬ್ಯಾಚು ಫುಲ್ ತಗೊಂಡಾದ್ಮೇಲೆ ಸೆಕೆಂಡ್ ಬ್ಯಾಚಲ್ಲಿ ಕೂಡ ಚೆನ್ನಾಗಿ ಬಂತು. ಯಾಕಂತಂದರೆ ಅದು ಫಸ್ಟಿಗೆ ಚೆನ್ನಾಗಿ ಅನಿಸುತ್ತೋ ಇಲ್ಲೋ ಅಂತ ಒಂದು ಮನಸ್ಸಿರುತ್ತೆ.
ಆ ಥರ ಏನು ಅನ್ನಿಸ್ಲಿಲ್ಲ ನನಗೆ. ಫಸ್ಟಿಗೆ ಹೆಂಗಂದರೆ ಶೇಪ್ ಬರಲಿಲ್ಲಲ್ಲ, ಇದು ಹೆಂಗೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಫಸ್ಟ್ ಬ್ಯಾಚ್ ತಿಂದಲ್ವ, ಮಾಮನೂ ತಿಂದರು, ಗೊಂಬೆನೂ ತಿಂದಳು, ನಾನು ತಿಂದಾದ್ಮೇಲೆ ಓಕೆ, ಟೇಸ್ಟ್ ಅಂತೂ ಕರೆಕ್ಟ್ ಐತೆ. ಉಪ್ಪು ಖಾರ ಎಲ್ಲದೂ ಚೆನ್ನಾಗೈತೆ. ಟೇಸ್ಟ್ ಇದ್ದರೆ ಸಾಕಲ್ವ, ಏನು ಶೇಪ್ ಇದು ಲೆಕ್ಕ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ನೋಡಿದೆ. ಸೆಕೆಂಡ್ ಬ್ಯಾಚಲ್ಲಿ ಕೂಡ ನೋಡಿ ಚೆನ್ನಾಗೇನು ಬಂತು. ರೆಡ್ ಕಲರ್ ಆಗಿ ಎಲ್ಲ ಕ್ರಿಸ್ಪಿ ಥರನೇ ಮಾಡ್ಕೋಬೇಕು ಅಂತ ಹೇಳೇ ಇತ್ತು ನನ್ನ ಮನಸ್ಸಲ್ಲಿ ಕೂಡ. ಆ ಕ್ರಿಸ್ಪಿ ಇದ್ರೇ ಚೆನ್ನಾಗಲ್ವ ಬಜ್ಜಿಯಲ್ಲಿ, ಒಳಗಡೆ ಮೆತ್ತಿಗೆ ಹೊರಗಡೆ ಕ್ರಿಸ್ಪಿ ಇದ್ರೇ ಸಖತ್ತಾಗಿ ಬರೋದು. ಬೋಂಡ ಬಜ್ಜಿ ಏನೇ ಆಗಲಿ. ನಾ ಮೈಸೂರು ಬಜ್ಜಿ ಅಂದರೂ ನಾನು ಇಂಜಿನಿಯರ್ ಡಿಪ್ಲೊಮಾ ಇದ್ದಾಗೆ ಅವಾಗಿಂದನೂ ನನಗೆ ಫೇವ್ರೇಟು. ಹಾಗಾಗಿ ನಾವು ಮಾಡ್ತಾನೆ ಇರ್ತೀನಿ. ಸಖತ್ತಾಗಿ ಬಂದಿತ್ತು ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ ಒಳಗಡೆಯಿಂದ ವಾವ್, ಮೆತ್ತಿಗೆ ಹೊರಗಡೆ ಕ್ರಿಸ್ಪಿ. ಥ್ಯಾಂಕ್ ಯು.